ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್‌ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 18ನೇ ಎಪಿಸೋಡ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್, ಶೇರ್ ಕೂಡ ಮಾಡಿ. ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ಜಗದೀಶ್ ರವರ ಕಡೆಗೆ ತಿರುಗಿ ಪಂಚೆಯ ಒಂದು ತುದಿಯನ್ನ ಮೇಲೆತ್ತಿದ್ದವನು, ಮಾವೋ ಬತ್ತೀನಿ, ನಿನ್ ಮಗಳನ್ನ ನೋಡೋಕೆ ಆಗಾಗ ಅತ್ತೆ ಜೊತೆಗೆ ಮನೆ ಕಡೆಗೆ ಬಾ, ನಿಂಗಂತಾನೆ ನಮ್ಮನೆ ಬಾಗಿಲ್ನ ತೆರ್ದೇ ಇರ್ತೀನಿ, ಹೆಂಗೂ ಬೀಗರ ಊಟಕ್ಕೆ ಕರಿಬೇಕಲ್ಲ, ಅದೇ ನೆಪದಾಗೆ ಮನೆಗ್ ಬಂದು ಉಣ್ಕೊಂಡು ಹೋಗು ಎಂದವನೇ ಬಿಡುಸಿನಿಂದ ಮುಂದೆ ನಡೆದರೆ, ಇದನ್ನೆಲ್ಲ ಪೆಚ್ಚಾಗಿ ನೋಡುತ್ತಾ ನಿಂತಿದ್ದ ಮನೋಜ್ ಅಚ್ಚರಿಗೆ ಒಳಗಾದವರಂತೆ ಕಾರಿನ ಕಿಟಕಿಯನ್ನ ತೆರೆದು ನಿಂತನು. ಮರ್ಯಾದೆಯಿಂದ ನನ್ನ ಮಗಳನ್ನ ಕೆಳಗಿಳಿಸೋ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ, ಇಳಿಸೋ ಅಯೋಗ್ಯ ಎಂದು ಕಿರುಚಿದರ. ಅವನ ಹಿಂದೆಯೇ ಕೆಂಡವುಗುಳುತ್ತಾ ಬಂದರು ಜಗದೀಶ್ ರಾವ್. ತಕ್ಷಣ ತನ್ನ ಹೆಜ್ಜೆಗಳನ್ನ ಸ್ಥಗಿತಗೊಳಿಸಿ ಅವರತ್ತ ತಿರುಗಿ, ಮರ್ಯಾದೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲದೆ ಇರೋ ನಿನ್ನ ಮಗಳಿಗೆ ಮರ್ಯಾದೆ ಅಂದ್ರೆ ಏನು, ಒಂದು ವ್ಯಕ್ತಿಗೆ ಮರ್ಯಾದೆ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದೇನು ಕಿತ್ಕೊಳ್ತೀಯೋ ಕಿತ್ಕೋ ಎಂದು ವಕ್ರವಾಗಿ ನಕ್ಕವನು ಅವಳನ್ನು ತಂದು ಕಾರಿನ ಹಿಂದಿನ ಸೀಟಿನಲ್ಲಿ ಕೂರಿಸಿ ತಾನು ಅವಳ ಪಕ್ಕವೇ ಕೂತನು. ಗಾಡಿ ತೆಗಿ ಮನೋಜ್ ಎಂದು ಗೆಳೆಯನಿಗೆ ಆಜ್ಞಾಪಿಸಿ ಕಾರಿನ ಕಿಟಕಿಯನ್ನ ರಭಸದಿಂದ ಎಳೆದು ಹಾಕಿದನು. ಜಗದೀಶ್ ರವರಿಗೆ ಕಪಾಳಕ್ಕೆ ಹೊಡೆದ ಹಾಗಾಗಿತ್ತು. ನೋಡುತ್ತಿದ್ದ ಹಾಗೆ ಕಾರ್ ಧೂಳನ್ನೇ ಎಬ್ಬಿಸುತ್ತಾ ಮುಂದೆ ಸಾಗಿತ್ತು. ಆಕ್ರೋಶದಿಂದ ಕೊತನೆ ಕುದಿಯ ಹತ್ತಿದವರು ಹೆಗಲ ಮೇಲೆ ಹಾಕಿಕೊಂಡಿದ್ದ ಶಲ್ಯವನ್ನ ಕಿತ್ತು ಬಿಸಾಕಿ, ಆಗಿದ್ದು ಆಗೋಗ್ಲಿ, ಇನ್ನು ನಾನು ಕೈ ಕೊಟ್ಕೊಂಡು ಕೂರಲ್ಲ, ನನ್ನ ಮಗಳು ವಿಧವೆ ಆದ್ರೂ ಪರವಾಗಿಲ್ಲ, ನಿನ್ನೆದೆಗೆ ಗುಂಡು ಹಾರಿಸಿ ನಿನ್ನ ಪ್ರಾಣ ಪಕ್ಷಿನ ಮೇಲೆ ಹಾರೋಕೆ ಬಿಟ್ಟೆ ನಾನು ಸಾಯೋದು ಎಂದು ರೋಷದಿಂದ ಉಸಿರಿದರು. ಬಿಡ್ತು ಅನ್ರಿ, ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರೋದೇ ಇಲ್ವಾ? ಎಲ್ಲ ತಂದೆಯಂದಿರು ಮಗಳು ಗಂಡನ ಜೊತೆಗೆ ಸುಖವಾಗಿರ್ಲಿ, ಅವಳ ತಾಳಿ ಭಾಗ್ಯ ಗಟ್ಟಿ ಇರಲಿ ಅಂತ ಆಶೀರ್ವಾದ ಮಾಡಿದ್ರೆ ನೀವು ಮಗಳ ತಾಳಿನೇ ಕಳಚಿ ಬೀಳೋ ತರ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ, ಏನು ಅನ್ಸೋದಿಲ್ವಾ ನಿಮ್ಮ ಜನ್ಮಕ್ಕೆ ಎಂದು ಕೋಪದಿಂದ ನುಡಿದು ಬಿಟ್ಟರು ಭವಾನಿ. ಮಗಳ ಜೀವನ ಈ ರೀತಿ ಆಯ್ತಲ್ಲ ಎಂದು ಒಳಗೊಳಗೆ ಕುಸಿದು ಹೋಗುತ್ತಿದ್ದವರ ಕೋಪ ತಾಪ ಮಡದಿಯ ಮಾತಿನಿಂದ ತಾರಕಕ್ಕೆ ಏರಿತು. ಧೀರಜ್ನ ಮೇಲೆ ಇದ್ದ ಕೋಪ ಎಲ್ಲವೂ ಭವಾನಿ ಅವರ ಮೇಲೆ ತಿರುಗಿತು. ಮೊದ್ಲು ನಿನ್ನನ್ನ ಕೊಂದು ಹಾಕ್ಬೇಕು, ಇಷ್ಟಕ್ಕೆಲ್ಲ ನೀನೇ ಕಾರಣ, ಸಾಯಿ ಎಂದವರೇ ಮಡದಿಯ ಕೆನ್ನೆಗೆ ಎರಡೇಟು ಬಿಗಿದು ಅವರ ಮುಡಿಯನ್ನು ಹಿಡಿದು ರಭಸದಿಂದ ದೂಡಿ ಹಾಕಿ ಹಿಂದಿರುಗದೆ ಹೊರಟೇ ಬಿಟ್ಟರು. ಕೆಳಗೆ ಬಿದ್ದ ಪರಿಣಾಮವಾಗಿ ಭವಾನಿಯವರ ಹಣೆಗೆ ಸಣ್ಣ ಕಲ್ಲೊಂದು ತಾಗಿ ಗಾಯ ಆಗಿ ರಕ್ತ ಜಿನುಗಿತು. ನೋವಿನಿಂದ ಅಮ್ಮ ಎಂದುಸಿರಿ ಎದ್ದು ಕೂತವರು ರಾಕ್ಷಸ ಎಂದು ಗಂಡನಿಗೆ ಹಿಡಿಶಾಪ ಹಾಕಿದರು. ಇತ್ತ ಕಡೆ ದೀಪಾಳ ಹೊಡೆತಕ್ಕೆ ಅವಳ ಕೈಗಳನ್ನು ತನ್ನ ಶಲ್ಯದಿಂದ ಬಂಧಿಸಿ ಕೂರಿಸಿ ಬಿಟ್ಟಿದ್ದನು ಧೀರಜ್. ಅತ್ತು ಅವಳ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ತಾನು ಮಾಡಿಕೊಂಡ ಅವಾಂತರದಿಂದಾಗಿ ಕಳೆದ 2 ದಿನಗಳಿಂದ ಸರಿಯಾಗಿ ಊಟ ನಿದ್ದೆ ಮಾಡದೆ ಅವಳ ಚೈತನ್ಯವೆಲ್ಲವೂ ಬತ್ತಿ ಹೋಗಿದ್ದವು. ಅವನ ಜೊತೆಗೆ ಕೂಗಾಡಿ ಅರಚಾಡಿ ಪರಚಾಡಿ ಕಿರುಚಾಡಿ ಸೋತ ಹೆಣ್ಣು ಅವನ ತೋಳಿನಲ್ಲಿ ನಿದ್ದೆಗೆ ಜಾರಿ ಬಿಟ್ಟಿದ್ದಳು. ಸ್ವತಃ ಅವಳ ಅರಿವಿಗೆಯೇ ಬಾರದಂತೆ ಬಳಲಿ ಬೆಂಡಾಗಿ ಹೋಗಿದ್ದವಳನ್ನ ಮತ್ತೆ ಕಾಡಿಸುವ ಮನಸ್ಸು ಮಾಡದ ಹುಡುಗ ಅವಳನ್ನು ದೂರ ತಳ್ಳದೆ ಹಾಗೆ ಬಿಟ್ಟು ತನ್ನ ಪಾಡಿಗೆ ತಾನು ಕುಳಿತುಕೊಂಡನು. ಅವನ ತಲೆಯ ತುಂಬೆಲ್ಲ ಮನೆಯವರನ್ನು ಎದುರಿಸುವುದು ಹೇಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ತಾಯಿ ಕಾಳಮ್ಮನನ್ನು ಎದುರಿಸಿ ಮನೆ ಒಳಗೆ ಕಾಲಿಡುವುದು ಹೇಗೆ ಎಂಬ ಆಲೋಚನೆಯೇ ತುಂಬಿತ್ತು. ಧೀರು, ಮುಂದೆ ಏನು? ನಿನ್ನ ಮನೆಯವರನ್ನ ಹೇಗೋ ಮಾಡಿ ಒಪ್ಪಿಸಬಹುದು, ಆದ್ರೆ ನಿಮ್ಮಮ್ಮ, ಅವರನ್ನ ಹೇಗೆ ಎದುರಿಸ್ತೀಯೋ? ದೀಪ ಮತ್ತೆ ಅವಳಪ್ಪ ಜಗದೀಶ್ನ ಎದುರಿಸಿದಷ್ಟು ಸುಲಭ ಅಲ್ಲ ನಿನ್ನ ಅಮ್ಮನನ್ನು ಎದುರಿಸುವುದು ಎಂದನು ಗಂಭೀರವಾಗಿ ಕಾರ್ ಚಲಾಯಿಸುತ್ತಿದ್ದ ಮನೋಜ್. ಅದೇ ಕಣ್ಣು ನಂಗೂ ಭಯ ಆಗ್ತಾ ಇರೋದು, ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ. ಅಣ್ಣಂಗೆ ಅತ್ತಿಗೆಗೆ ಆದ್ರೆ ಈಗಾಗ್ಲೇ ಎಲ್ಲ ವಿಷಯನ ತಿಳಿಸಿದ್ದೀನಿ, ಆದ್ರೆ ಅಮ್ಮ ಮನೆಯಲ್ಲಿ ಅದೇನ್ ಕಾದಿದ್ಯೋ ನೆನೆಸ್ಕೊಂಡ್ರೇನೆ ಮೈ ಎಲ್ಲ ಜುಮ್ ಅಂತಿದೆ ಎಂದನು ಅಂಜಿಕೆಯಿಂದ ಧೀರಜ್. ಇದನ್ನ ಈಗಲ್ಲ ಪ್ಲಾನ್ ಮಾಡೋ ಬದಲೇ ಯೋಚನೆ ಮಾಡ್ಬೇಕಾಗಿತ್ತು ನೀರು. ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡ. ಈ ದೀಪ ಎಂತ ಹಠಮಾರಿ ಅಹಂಕಾರಿ ಅನ್ನೋದು ನಿಂಗೆ ತಿಳಿದಿದೆ. ಹಾಗೆ ಅವಳಪ್ಪ ಜಗದೀಶ್ ರಾವ್ ಅವನಿಂದ ಕಚಡ ಮನುಷ್ಯ ಅಂತಾನು ಗೊತ್ತಿದೆ. ಆದ್ರೂ ಯಾಕೋ ಅವರ ಜೊತೆಗೆ ಸಂಬಂಧ ಬೆಳೆಸಿದೆ.
ನಿಂಗಿರೋ ಒಳ್ಳೆ ಗುಣ ನಡತೆಗೆ ಎಂತ ಹುಡುಗಿ ಬಾಳ ಸಂಗಾತಿಯಾಗಿ ಸಿಗ್ತಾ ಇದ್ಲು ನಿಂಗೆ, ಆದ್ರೆ ನೀನ್ಯಾಕೆ ಇವಳನ್ನ ಕಟ್ಕೊಂಡೆ ಎಂದು ನೇರವಾಗಿ ಕೇಳಿದನು ಮನೋಜ್. ಆದರೆ ಅವನ ದೃಷ್ಟಿ ಮಾತ್ರ ರಸ್ತೆಯ ಮೇಲೆಯೇ. ಯಾಕಂದ್ರೆ ನಂಗೆ ಅವಳಿಂದ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಬೇಡ್ವೇನೋ? ನನ್ನ ಜಾಗದಲ್ಲಿ ಬೇರೆ ಯಾವ್ದಾದ್ರು ಒಂದು ಹುಡುಗಿ ಇರ್ತಾ ಇದ್ದಿದ್ರೆ ಅವಳ ಹತ್ರನೂ ನೀವುಗಳು ಇದೇ ತರಹ ಪ್ರಶ್ನೆ ಮಾಡ್ತಾ ಇದ್ರ? ಅಥವಾ ಕಣ್ಣೀರು ಹಾಕೊಂಡು ಅಯ್ಯೋ ನಿನ್ ಜೀವನ ಹೀಗಾಯ್ತಲ್ಲ ಅಂತ ಆ ಹುಡುಗಿಗೆ ಅನ್ಯಾಯ ಮಾಡಿದ ಹುಡುಗನ ವಿರುದ್ಧ ತಿರುಗಿ ಬೀಳ್ತಾ ಇದ್ರು? ಕೇಳಿದನು ಧೀರಜ್ ಅಷ್ಟೇ ಗಂಭೀರತೆಯಿಂದ. ಗೆಳೆಯನ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ತೋಚದೆ ಸುಮ್ಮಗಾದನು ಮನೋಜ್. ಕಾರ್ ಮುಂದೆ ಸಾಗಿತ್ತು. ಸುದೀರ್ಘ ಪಯಣದ ನಂತರ ಕೊನೆಗೂ ತನ್ನ ಹುಟ್ಟೂರಾದ ಮಂಡ್ಯಕ್ಕೆ ತಲುಪಿಬಿಟ್ಟಿದ್ದನು ಧೀರಜ್. ಹೊಂಡ ಹಳ್ಳಗಳನ್ನು ದಾಟುತ್ತಾ ಮರಮಟ್ಟು ಗದ್ದೆ ತೋಟಗಳನ್ನು ಹಿಂದಕ್ಕೆ ಹಾಕುತ್ತಾ ಕಾರು ಮುಂದೆ ಚಲಿಸುತ್ತಿದ್ದ ಹಾಗೆ ಧೀರಜ್ ಒಳಗೊಳಗೆ ಭಯದಿಂದ ಕುಸಿದು ಹೋಗುತ್ತಿದ್ದನು. ಅಷ್ಟರಲ್ಲಿ ಗಾಢ ನಿದ್ದೆಯಿಂದ ಎಚ್ಚರಗೊಂಡು ಬಿಟ್ಟಳು ದೀಪ. ಆದರೆ ಅದರ ಅರಿವು ಗಾಢ ಯೋಚನೆಯಲ್ಲಿ ಮುಳುಗಿದ್ದ ಹುಡುಗನ ಗಮನಕ್ಕೆ ಬಾರಲಿಲ್ಲ. ಮೆಲ್ಲನೆ ಕಣ್ಣು ತೆರೆದ ಹುಡುಗಿಗೆ ಗಾಜಿನ ಕಿಟಕಿಯ ಹೊರಗೆ ಗದ್ದೆಗಳಲ್ಲಿ ಹಾದಿ ಬೀದಿಯಲ್ಲಿ ಅಲ್ಲಲ್ಲಿ ಮೇಯುತ್ತಿದ್ದ ಹಸು ಕರು ಆಡುಗಳು, ಹೊಲಗಳಲ್ಲಿ ಕಾಯಕವೇ ಕೈಲಾಸ ಎಂದು ದುಡಿಯುತ್ತಿದ್ದ ರೈತಾಪಿ ವರ್ಗದ ಜನರನ್ನ ಕಂಡು ಎದೆ ಧಸಕ್ಕೆಂದಿತು. ತಕ್ಷಣ ಕೆಲ ಸಮಯದ ಹಿಂದೆ ತನ್ನ ಜೀವನ ಹೇಗೆ ದಿಕ್ಕು ಬದಲಿಸಿಕೊಂಡಿತು ಎಂಬ ಗಂಭೀರ ವಿಷಯ ದೃಶ್ಯ ಸಮೇತ ಸ್ಮೃತಿಯಲ್ಲಿ ಮರುಕಳಿಸಿದಾಗ ಅವಳ ಕಣ್ಣಾಲಿಗಳು ಒದ್ದೆಯಾಗುವುದರ ಜೊತೆಗೆ ರೋಷ ಉಕ್ಕಿ ಬಂದಿತ್ತು. ತಕ್ಷಣ ಅವಳ ಕಣ್ಣುಗಳು ತನ್ನ ಪಕ್ಕ ಕೂತಿದ್ದವನತ್ತ ಹೋಯಿತು. ತನ್ನ ಬದುಕಿನಲ್ಲಿ ಅನಿರೀಕ್ಷಿತ ತಿರುವನ್ನ ತಂದಿಟ್ಟು ಏನೂ ನಡೆದೇ ಇಲ್ಲ ಎಂಬಂತೆ ಕೂತಿದ್ದವನನ್ನ ಕಂಡು ಅವಳ ದುಃಖ ಕೋಪದ ರೂಪ ಪಡೆದು ಕ್ಷಣ ಮಾತ್ರದಲ್ಲಿ ಅವಳ ಕಣ್ಣುಗಳು ಬೆಂಕಿಯ ಉಂಡೆಗಳಂತೆ ಆದವು. ಮುಷ್ಟಿ ಬಿಗಿಯಾಗಿ ಮಾಡಿದವಳು ಅವನ ತೋಳಿಗೆ ಕೋಪದಿಂದ ಗುದ್ದಿ ಬಿಟ್ಟಳು. ಅವಳ ಏಟು ಬಿದ್ದಾಗಲೇ ಯೋಚನಾ ಲಹರಿಯಿಂದ ಹೊರಬಂದನು ಹುಡುಗ. ಅವಳು ಎಚ್ಚರಗೊಂಡಿರುವುದನ್ನ ಕಂಡು ಎರಡೆರಡು ತಲೆನೋವು ಹೆತ್ತವನನ್ನ ಎದುರಿಸುವ ಜೊತೆಗೆ ಇವಳನ್ನ ಕೂಡ ಸಂಭಾಳಿಸಬೇಕು ಎಂದು ಮನದಲ್ಲಿ ನುಡಿದು ತನ್ನ ವಿಧಿಯನ್ನು ಹಳೆದುಕೊಂಡವನು, ಏನೇ, ಯಾಕೆ ಹೊಡಿತಿದ್ಯಾ? ತೆಪ್ಪಗೆ ಕೂತ್ಕೋ ಎಂದನು. ಹೊಡೆಯೋದಲ್ಲ, ನಿನ್ನನ್ನ ಕತ್ತು ಹಿಸುಕಿ ಕೊಂದು ಇಲ್ಲೇ ಹೂತು ಹಾಕಿ ಬಿಡಬೇಕು ಅನ್ನಷ್ಟು ಆಕ್ರೋಶ ಉಕ್ಕಿ ಹರಿತಾ ಇದೆ ಎಂದಳು ಕೋಪದಿಂದ. ಆ ಉಕ್ಕಿ ಹರಿತಾ ಇರೋ ಆಕ್ರೋಶಕ್ಕೆ ಸದ್ಯಕ್ಕೆ ಟೆಂಪರರಿ ಅಣೆಕಟ್ಟು ಕಟ್ಟಿ ಹಾಗೆ ಇಟ್ಟಿರು, ಮುಂದೊಂದು ದಿನ ಉಪಯೋಗಕ್ಕೆ ಬರುತ್ತೆ ಎಂದವನು ಅತ್ತ ಮುಖ ತಿರುಗಿಸಿದರೆ ಅವನನ್ನ ತನ್ನತ್ತ ತಿರುಗಿಸಿಕೊಂಡವಳು ನೇರವಾಗಿ ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ಬಿಟ್ಟಳು. ಯು ಸ್ಕೌಂಡಲ್, ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟು ನನ್ನ ಫ್ಯೂಚರ್ನ ಹಾಳು ಮಾಡಿ ನನ್ನ ಇಡೀ ಬದುಕನ್ನು ಸರ್ವನಾಶ ಮಾಡಿ ಎಲ್ಲೂ ನೀರು ಬಿಟ್ಟು ಈಗ ಈ ರೀತಿ ಮಾತಾಡ್ತಿದ್ಯಾ? ಲುಕ್ ಮಿಸ್ಟರ್ ಧೀರಜ್, ಇವತ್ತು ನೀನು ಈ ಜಿದ್ದಲ್ಲಿ ನನ್ನನ್ನು ಮದುವೆ ಆಗಿ ಗೆದ್ದಿರಬಹುದು, ಆದ್ರೆ ಒಂದು ನೆನಪಲ್ಲಿ ಇಟ್ಕೋ, ಮದುವೆ ಅನ್ನೋ ಹೆಸರಿನಲ್ಲಿ ಬೀದಿಲಿ ಹೋಗ್ತಾ ಇದ್ದ ಮಾರಿನ ನೀನಾಗಿ ನೀನೇ ಆಡತಿ ಎತ್ತಿ ಮನೆಗೆ ಕಟ್ಕೊಳ್ತಾ ಇದ್ದೀಯ. ಮುಂದೊಂದು ದಿನ ನೀನು ನಿಜವಾಗ್ಲೂ ನಿನ್ನ ಈ ರಾಂಗ್ ಡಿಸಿಷನ್ನಿಂದ ರಿಗ್ರೆಟ್ ಆಗೇ ಆಗ್ತೀಯ ಎಂದಳು ರೋಷದಿಂದ. ಅವಳ ಮಾತು ಕೇಳಿ ಕಾರ್ ಚಲಾಯಿಸುತ್ತಿದ್ದ ಮನೋಜ್ ಧೀರಜ್ನತ್ತ ಒಂದು ಬಾರಿ ಕಣ್ಣು ಹಾಯಿಸಿ ಉಗುಳು ನುಂಗಿಕೊಂಡರೆ ಧೀರಜ್ಗೆ ಅವಳ ಮಾತು ಕೇಳಿ ಕೋಪ ಬರುವ ಬದಲು ಜೋರಾಗಿ ನಗು ಬಂದು ಬಿಟ್ಟಿತ್ತು. ಹೊಟ್ಟೆ ಹುಣ್ಣಾಗುವಂತೆ ಜೋರಾಗಿ ನಗಲು ಶುರು ಮಾಡಿದನು ಹುಡುಗ. ಅವನ ನಗು ಕಂಡು ಕಸಿವಿಸಿಗೊಂಡ ಹುಡುಗಿ, ಹೇಯ್ ಈಡಿಯಟ್, ಯಾಕೋ ಕಿಸಿತಾ ಇದ್ದೀಯಾ? ನಿಂಗೇನು ತಿಕ್ಲಾ ಕೇಳಿದಳು. ಈಗ ಅವಳ ಮಾತು ಕೇಳಿ ತನ್ನ ನಗುವನ್ನು ಇನ್ನಷ್ಟು ಜೋರು ಮಾಡಿಕೊಂಡ ಹುಡುಗ, ಹೇಯ್ ಮನೋಜ, ನೋಡಿದ್ಯಲ್ಲ ನಿನ್ನ ಅತ್ತೆಮ್ಮನ, ಈಗಿನ್ನೂ ಮನೆ ಗಂಟ ಮುಟ್ಟಿಲ್ಲ, ಆಗ್ಲೇ ನಮ್ಮ ಹಳ್ಳಿ ಭಾಷೆನ ಕಲ್ತ್ಕೊಂಡ್ಬಿಟ್ಟವಳೆ. ಕಿಸಿಯೋದು, ತಿಕ್ಲು, ಬೀದಿಲಿ ಹೋಗೋ ಮಾರಿ, ಅಬ್ಬಬ್ಬಬ್ಬ, ಭೋ ಉಸರಾಗಿದ್ಯಾ ಕಣಮ್ಮಿ ನೀನು, ಸದ್ರಾಮೆ, ಏಟೇ ಆಗ್ಲಿ ನನ್ನ ಎಂಡ್ರು ಅಲ್ವಾ ನೀನು, ಪ್ಯಾಟೆ ಹೈಬ್ರಿಡು ತಳಿ ಎಂದು ನಕ್ಕವನು ಅವಳತ್ತ ತಿರುಗಿ, ಅರೆರೆ ಏನಮ್ಮಿ, ನಮ್ಮೂರಿಗೆ ಕಾಲಿಡ್ತಾ ಇದ್ದ ಹಾಗೆ ನಮ್ಮೂರಿನ ಗಾಳಿ ಸೋಕ್ಬಿಡ್ತಾ ಹೆಂಗೆ? ಏಟು ಚೆನ್ನಾಗಿ ನಮ್ಮ ಹಳ್ಳಿನಾಗೆ ಆಡೋ ಭಾಷೆನ ಆಡ್ತಾ ಇದ್ದೀಯಾ? ನೋಡಿದ್ಯಾ ನಮ್ಮ ಹಳ್ಳಿ ತಾಕತ್ತನ್ನ, ಈಗ ನಿಜವಾಗ್ಲೂ ನೀನು ಮಂಡ್ಯದ ಸೊಸೆನೆ ಕಣಮ್ಮಿ ಎಂದವಳ ಕಾಲು ಎಳೆದನು. ಅವನ ಮಾತು ಕೇಳಿ ನಖಶಿಖಾಂತ ಉರಿದು ಹೋಯಿತು ಅವಳಿಗೆ. ಜಸ್ಟ್ ಶಟ್ ಅಪ್ ಈಡಿಯಟ್ ಎಂದಳು. ಮತ್ತೇನು ಪ್ರತಿಕ್ರಿಯಿಸಲು ಹೋಗಲಿಲ್ಲ ಹುಡುಗ. ಅವಳು ಅವನ ಜೊತೆಗೆ ಮಾತಿಗೆ ಇಳಿಯಲಿಲ್ಲ. ಮೌನದ ನಡುವೆಯೇ ಕಾರ್ ಮನೆಯನ್ನ ತಲುಪಿತ್ತು. ಕೂತಲ್ಲಿಂದಲೇ ಅಣತಿ ದೂರದಲ್ಲಿದ್ದ ತನ್ನ ಮನೆಯತ್ತ ಕಣ್ಣು ಹಾಯಿಸಿದನು. ಅಣ್ಣ ಶ್ರೀನಿವಾಸ ತಿಳಿಸಿದ ಹಾಗೆ ಮನೆ ಮಧುಮಗಳಂತೆ ಓಡನಗೊಂಡು ಅದಾಗಲೇ ಮದುವೆಯ ಪೂರ್ವ ತಯಾರಿ ನಡೆಯುತ್ತಿತ್ತು.
ಮಾವಿನೆಲೆಯ ತೋರಣ ಮನೆಯ ಮುಂಬಾಗಿಲಲ್ಲಿ ನೇತಾಡುತ್ತಿದ್ದರೆ ಕಾಳಮ್ಮನವರು ಅಲ್ಲೇ ಚೇರ್ ಮೇಲೆ ಕೂತು ಆಳು ಕಾಳುಗಳಿಗೆ ಸರಿಯಾಗಿ ಕೆಲಸ ಮಾಡುವಂತೆ ದಬಾಯಿಸುತ್ತಿದ್ದರು. ಈಗಂತೂ ಉಗುಳು ನುಂಗಿಕೊಳ್ಳುವಂತೆ ಆಗಿತ್ತವನಿಗೆ. ಈಗಾಗಲೇ ಅಣ್ಣ ಹಾಗೂ ಅತ್ತಿಗೆ ಇಬ್ಬರಿಗೂ ಎಲ್ಲ ವಿಷಯವನ್ನು ತಿಳಿಸಿರುವ ಕಾರಣದಿಂದ ತುಸು ನೆಮ್ಮದಿಯಿಂದ ಉಸಿರಾಡುವಂತೆ ಆಗಿತ್ತು. ಮನೆಯ ಮುಂದುಗಡೆ ಕಾರ್ ನಿಂತಿದ್ದನ್ನು ಕಂಡು ಅಲ್ಲಲ್ಲಿ ಕೆಲಸ ಮಾಡುತ್ತಿದ್ದವರ ಕಣ್ಣುಗಳು ಊರಗಲವಾಗಿದ್ದವು. ಆದರೆ ಎಲ್ಲ ವಿಷಯ ಮೊದಲೇ ತಿಳಿದಿದ್ದವರು ಮೌನಿಗಳು. ಆ ಕಾರ್ ಕಂಡು ಕಾಳಮ್ಮನವರ ಕಣ್ಣುಗಳು ಕೂಡ ಗೋಲಿ ಆಕಾರಕ್ಕೆ ತಿರುಗಿದ್ದವು. ಇದ್ಯಾರದ್ಲ ತಿಮ್ಮ, ಈಡ್ ದೊಡ್ಡ ಕಾರು, ಹೊಸಬ್ರು ಯಾರಾದ್ರೂ ಪಟ್ನದಿಂದ ನಮ್ಮೂರ್ ಕಡೆಗೆ ಬಂದಿದ್ದಾರಾ ಹೆಂಗೆ ಎಂದು ಅಚ್ಚರಿಯಿಂದ ಕೇಳಿದವರಿಗೆ, ಗೊತ್ತಿಲ್ಲ ಅವ್ವಾರೆ, ನಾನು ಅದನ್ನೇ ನೋಡ್ತಾ ಇವ್ನಿ. ಈ ಸುತ್ತಮುತ್ತ ಹಳ್ಳಿನಾಗೆ ನಿಮ್ಮ ಮನೆತನನ ಬಿಟ್ರೆ ಜಮೀನ್ದಾರರ ಮನೆತನ ಬೇರೊಂದಿಲ್ಲ. ಹಂಗಿರ್ಬೇಕಾದ್ರೆ ಈ ಕಾರು, ಅದು ದುಬಾರಿ ಕಾರು, ಹೆಂಗ್ ಬಂತು ಅಂತೀನಿ ಎಂದ ಅನ್ಯಮನಸ್ಕನಂತೆ ತನಗೆ ತಾನೇ ಹೇಳಿಕೊಂಡನು ತಿಮ್ಮ. ಅವನ ತಲೆಯ ಮೇಲೊಂದು ಮೊಟಕಿದವಳು, ಅಲ್ಲಿ ಆಮ್ಯಾಕೆ ನೋಡುವಿಯಂತೆ, ಹೋಗಿ ನಿನ್ ಕ್ಯಾಮೆ ನೋಡು ಹೋಗ್ಲಾ ಕೆಂಡೆ ತಿಮ್ಮ ಎಂದವಳು ಅಲ್ಲೇ ಕೈಕಟ್ಟಿ ನಿಂತುಕೊಂಡಿದ್ದ ದೊಡ್ಡ ಮಗನ ಬಳಿ, ಸೀನು, ಯಾರ್ಲ ಅದು ಕಾರ್ನಾಗೆ ಕೇಳಿದರು. ಈಗ ಗಂಡ ಹೆಂಡತಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ತಡಬಡಿಸಲು ಶುರು ಮಾಡಿದರೆ ಕಾಳಮ್ಮನವರಿಗೆ ಸಿಟ್ಟು ಬಂದು ಬಿಟ್ಟಿತು. ಅವಳ ಮುಖದಾಗೆ ಆ ಕಾರ್ ಯಾರ್ದು ಅಂತ ಬರ್ದಿದೆಯಲ್ಲ, ಮತ್ತ್ಯಾಕೆ ಅವಳ ಮುಖನ ನೋಡ್ತಾ ಇದ್ದೀಯಾ ಕೇಳಿದರು. ಅವ್ವ, ಅದು ಇವತ್ತು ದೀರು ಪಟ್ನದಿಂದ ಬತ್ತೀನಿ ಅಂದಿದ್ದ, ನಿಂತಾವ ಹೇಳೋಕೆ ಮರ್ತೋಯ್ತು, ಹಂಗೆ ಅದೇ ಜ್ಞಾನದಾಗೆ ಇದ್ದೆ ಎಂದು ತೊದಲಿದವನು, ಆ ಕಾರ್ ಮತ್ತೆ ಆ ಕಾರ್ನಾಗಿರೋದು ನಿನ್ ಮಗ ಧೀರುನೇಯ ಎಂದು ಒಂದೇ ಉಸಿರಿಗೆ ಹೇಳಿಬಿಟ್ಟನು. ಏನಂದೆ ನೀನು? ಆ ಕಾರ್ನಾಗೆ ಬಂದಿರೋದು ನನ್ ಮಗ ಧೀರುನಾ? ಅಯ್ಯೋ ಗೂಬೆ ಮುಂಡೆದೆ, ಅವನು ಬರ್ತಾವನೆ ಅನ್ನೋ ವಿಷಯನ ಮೊದ್ಲೇ ಹೇಳೋಕೆ ನಿನ್ ನಾಲ್ಗೆ ಬಿದ್ದೋಗಿತ್ತೆ ಅಲ್ಲ ಎಂದು ಜರಿದವರು, ಏಯ್ ಭಾಗ್ಯ, ಇನ್ನೂ ಇಲ್ಲೇ ನಿಂತ್ಕೊಂಡು ಏನಮ್ಮಿ ಮಾಡ್ತಾ ಇದ್ಯಾ? ಹೋಗಮ್ಮಿ, ಒಳಕ್ಕೋಗಿ ಆರತಿ ತಟ್ಟೆ ಇಟ್ಕೊಂಡ್ ಬಾ, ನಿನ್ನ ಮೈದುನಂಗೆ ಆರತಿ ಬೆಳಗ್ಗೆ ಒಳಕ್ಕೆ ಕರ್ಕೊಳ್ಳುವಂತೆ ಎಂದವರಿಗೆ ಎಲ್ಲಿಲ್ಲದ ಸಂಭ್ರಮ. ಅತ್ತೆಯ ಮಾತಿಗೆ ಸರಿಯೆಂದು ತಲೆ ಅಲ್ಲಾಡಿಸಿದ ಭಾಗ್ಯ ಗಂಡನ ಕಡೆಗೊಮ್ಮೆ ನೋಟ ಬೀರಿ ಒಳಗೆ ಹೋದರೆ, ಹಂಗೆ ಬರ್ತಾ ಕಸಬರಕೆ ಹಳೆಮೆಟ್ಟು ಎಲ್ಲಾನು ತೆಕೊಂಡ್ ಬಾರಮ್ಮಿ, ನಮ್ಮವ್ವ ಆರತಿ ಬೆಳಗೋದ್ರ ಜೊತೆಗೆ ಮಹಾಮಂಗಳಾರತಿನೂ ಮಾಡಿ ಕಳುಸ್ತಾಳೆ ಎಂದು ತನಗೆ ಮಾತ್ರ ಕೇಳುವಂತೆ ನುಡಿದನು ಶ್ರೀನಿವಾಸ. ಧೀರಜ್ ಬಂದನೆಂಬ ವಿಷಯ ತಿಳಿಯುತ್ತಲೇ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಅಲ್ಲಿ ಜಮಾಯಿಸಿದರು. ಆ ವಿಷಯ ತಿಳಿದ ಲಕ್ಷ್ಮಿ ಸಂಭ್ರಮ ಸಡಗರದಿಂದ ಹೊರಬಂದು ಕಾರ್ನತ್ತ ದೃಷ್ಟಿ ಹಾಯಿಸಿ ಲಜ್ಜೆಯಿಂದ ಕೆಂಪಗಾದರೆ, ಅವಳನ್ನ ಕಂಡು, ನೋಡ್ಲ ನನ್ ಸೊಸೆನ, ಮಾವ ಬಂದಂತ ಗೊತ್ತಾಗಿ ಅದೇಟ್ ಖುಷಿಯಾಗವಳೆ ಅಂತ, ಅಯ್ಯೋ ನನ್ನವ್ವ ಬಂಗಾರ ಎಂದವಳ ಕೆನ್ನೆ ತಿವಿದರು. ಅಷ್ಟರಲ್ಲಿ ಆರತಿ ತಟ್ಟೆ ಹಿಡಿದು ಹೊರಬಂದಳು ಭಾಗ್ಯ. ಇಷ್ಟು ಹೊತ್ತಾದರೂ ಕಾರ್ನಿಂದ ಯಾರೊಬ್ಬರು ಇಳಿಯದೇ ಇರುವುದನ್ನು ಕಂಡು ಕಾಳಮ್ಮನವರ ಹುಬ್ಬುಗಳು ಸಂಕುಚಿಸಿದವು. ಅಷ್ಟರಲ್ಲಿ ಕಾರ್ನ ಡೋರ್ ತೆರೆದಿತ್ತು. ಈಗ ಎಲ್ಲರ ಮುಖದಲ್ಲೂ ನಗುವಿನ ಜೊತೆಗೆ ಕುತೂಹಲ ಮನೆ ಮಾಡಿತ್ತು. ಮುಂದುವರಿಯುವುದು ನೆಕ್ಸ್ಟ್ ಎಪಿಸೋಡ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಈ ಕಥೆಯಲ್ಲಿ ಈಗ ಇದೊಂದು ಮುಖ್ಯವಾದ ಘಟ್ಟ. ಕಾಳಮ್ಮನ ಅದು ಹೇಗೆ ಧೀರೆ ಎದುರಿಸ್ತಾನೋ ಆ ದೇವರೇ ಬಲ್ಲ.